ಸೂರತ್ತಲ್ಲಿ ನಮ್ಮ 2ನೇ ದಿನ. ಈಗ ಟೈಮು 9 ಗಂಟೆ ಆಗಿದೆ. ಇವಾಗ ಟಿಫನ್ಗೆ ಹೋಗಬೇಕು. ಟಿಫನ್ ಇಲ್ಲೇ ಬುಫೆ ಸಿಸ್ಟಮ್ ಇರುತ್ತಂತೆ. ನಾವು ನಿನ್ನೆ ರೂಮ್ ತೊಗೊಳ್ಬೇಕಾದ್ರೇ ಹೇಳಿದ್ರು ಇದೇ ಅಮೌಂಟಲ್ಲಿ ಟಿಫನ್ ಕೂಡ ಇನ್ಕ್ಲೂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಧ್ಯಾಹ್ನದ ಊಟ ರಾತ್ರಿ ಊಟ ಎಲ್ಲ ನಾವು ಆರ್ಡರ್ ಮಾಡ್ಕೊಳ್ಬೇಕು. ನಾವಿಲ್ಲಿ ಊಟ ಸ್ವಲ್ಪ ಜಾಸ್ತಿ ಇತ್ತು ರೇಟ್ ಅಂತ ಅನ್ನಿಸ್ಬಿಟ್ಟು ಸ್ವಿಗ್ಗಿಲಿ ಆರ್ಡರ್ ಮಾಡಿದ್ದು. ನಿನ್ನೆ ಚೆನ್ನಾಗಿ ಬಂದಿತ್ತು. ಒಂದು 350 ರೂಪಾಯಿಗೆ ನೆನ್ನೆ ಇಬ್ಬರು ಊಟ ಮಾಡೋ ಥರ ಬಂದಿತ್ತು. ಹೊಟ್ಟೆ ಫುಲ್ ಆಯಿತು. ಇವಾಗ ಟಿಫನ್ ಮಾಡೋಕ್ಕೆ ಹೋಗಬೇಕು. ಹಾಗೆ ಇವತ್ತು ನಾವು ಸೂರತ್ಗೆ ಯಾಕೆ ಬಂದಿರೋದು ಅಂತಲೇ ಹೇಳ್ಬಿಡ್ತೀನಿ. ಸಾಕಷ್ಟು ಯೂಟ್ಯೂಬರ್ಸ್ ನೀವು ನೋಡಿರ್ಬೋದು ಅಜ್ಮೀರಾ ಫ್ಯಾಷನ್ ಬಗ್ಗೆ ಎಷ್ಟೊಂದು ವ್ಲಾಗ್ಸ್ನ ಮಾಡಿದ್ದಾರೆ. ನಾವು ಕೂಡ ಅದೇ ಕಾರಣಕ್ಕೆ ಇವತ್ತು ಇಲ್ಲಿಗೆ ಬಂದಿರೋದು. ನನ್ನ ವ್ಯೂವರ್ಸ್ಗೂ ಕೂಡ ಅಲ್ಲಿ ಯಾವ ಥರ ಇರುತ್ತೆ ರೇಟು ಮತ್ತು ಕಲೆಕ್ಷನ್ ಎಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸೋಣ ಅಂತ ಹೇಳ್ಬಿಟ್ಟು ನಾವು ಇವತ್ತು ಸೂರತ್ಗೆ ಬಂದಿರೋದು. ಆ ವ್ಲಾಗ್ನ ನಾನು ಈ ವಿಡಿಯೋದಲ್ಲಿ ಹಾಕಲ್ಲ, ಯಾಕಂದರೆ ಸ್ವಲ್ಪ ಜಾಸ್ತಿ ಲೆಂತ್ ಆಗಿಬಿಡುತ್ತೆ. ಹಾಗಾಗಿ ನಾನು ಅದನ್ನು ಸಪ್ರೇಟ್ ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ ವ್ಲಾಗ್ನೂ ಕೂಡ ನೀವು ಚೆಕ್ ಮಾಡ್ಬೋದು. ಇನ್ನು ಇವಾಗ ಟಿಫನ್ ಮಾಡಬೇಕು. ಟಿಫನ್ ಮಾಡಲಿಕ್ಕೆ ಇವಾಗ ಹೊರಡ್ತಾ ಇದ್ದೀವಿ. ಟಿಫನ್ ಮುಗಿಸ್ಕೊಂಡು ಅದಾದಮೇಲೆ ನಾವು ಅಜ್ಮೀರಾ ಫ್ಯಾಷನ್ಗೆ ಹೋಗ್ತೀವಿ. ಅದಾದಮೇಲೆ ಶೂಟೆಲ್ಲ ಮುಗಿಸಿದ ಮೇಲೆ ಸ್ವಲ್ಪ ಸೂರತ್ನ ಸ್ವಲ್ಪ ನೋಡೋಣ, ಎಲ್ಲನೂ ಹೊರಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ನಿಮಗೂ ಕೂಡ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಟೈಮ್ ಸಿಕ್ಕಿದ್ರೆ ಅದನ್ನು ಕೂಡ ಮಾಡ್ತೀವಿ. ಇನ್ನು ಇವತ್ತು ವೇರ್ ಮಾಡಿರೋ ಈ ಡ್ರೆಸ್ ಬಗ್ಗೆನೂ ಕೂಡ ಹೇಳ್ಬಿಡ್ತೀನಿ. ಇದನ್ನು ನಾನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿರೋದು. ಕಾಟನ್ ಮೆಟೀರಿಯಲ್ಲು ಎಷ್ಟು ಚೆನ್ನಾಗಿದೆ ಗೊತ್ತಾ. ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ತುಂಬ ಕಂಫರ್ಟಾಗಿದೆ, ಹಾಗೆ ರೀಸನಬಲ್ ಪ್ರೈಸ್ ಕೂಡ. ಇನ್ನು ನಾನು ನಿನ್ನೆ ಹಾಕೊಂಡಿದ್ನಲ್ಲ ಅದು ಕೂಡ ಅಮೆಝಾನಲ್ಲೇ ಪರ್ಚೇಸ್ ಮಾಡಿರೋದು. ಅದು ಕೂಡ ಅಷ್ಟೇ ಕಡಿಮೆ ಬೆಲೆ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಎರಡರದ್ದು ಬೇಕಾದರೆ ಲಿಂಕ್ ಕೊಟ್ಟಿರ್ತೀನಿ, ನಾನು ನೀವು ಪರ್ಚೇಸ್ ಮಾಡ್ಬೋದು. ನಾನು ಹೆಂಗೆ ಅಂದರೆ ಈ ಥರ ಏನಾದರೂ ಬಟ್ಟೆ ಏನಾದರೂ ತೊಗೊಳ್ಬೇಕಾದ್ರೆ ಸ್ವಲ್ಪ ಕಡಿಮೆ ಬೆಲೆಯಲ್ಲಿ ಚೆನ್ನಾಗಿರೋ ಬಟ್ಟೆನ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇದು ಅಷ್ಟೇ ಕಡಿಮೆ ಬೆಲೆಯಲ್ಲಿ ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆ ನನಗೆ ಸಿಕ್ಕಿದೆ. ನೋಡ್ಬೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಆದರೆ ಇವತ್ತು ನನ್ನ ಹಸ್ಬೆಂಡ್ ಜೀನ್ಸ್ ಪ್ಯಾಂಟ್ ಮತ್ತು ಟೀ ಶರ್ಟ್ ಹಾಕ್ಕೊಂಡಿದ್ದಾರೆ, ತೋರಿಸ್ತೀನಿ ರೀ. ನಮಗೆ ಮರ್ತೋಯ್ತು ಬರಬೇಕಾದ್ರೆ ಪ್ಯಾಕ್ ಮಾಡ್ಕೊಳ್ಳುವಾಗ ಇಲ್ಲಿ ತುಂಬ ಸೆಕೆ ಇರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಅವ್ರು ಹಾಕೊಂಡ್ಮೇಲೆ ಅವ್ರಿಗೆ ಅನ್ನಿಸ್ತಾ ಇದೆ ನನ್ನ ಕತೆ ಮುಗೀತು ಇವತ್ತು ಅಂತ. ತಾವೇ ಸೆಲೆಕ್ಟ್ ಮಾಡಿದ್ದೀವಿ. ನಾನು ಯಾವುದೋ ಒಂದು ಟೀ ಶರ್ಟ್ ನೈಟ್ ಪ್ಯಾಂಟ್ ಹಾಕಂತೀನಿ ಬಿಡಮ್ಮ, ಅಲ್ಲಿ ಸೆಕೆ ಅಂದ್ರೆ ನೀ ಕೇಳಲಿಲ್ಲ. ಸೆಕೆ ಅಂತ ಹೇಳಲಿಲ್ಲ ಅಪ್ಪೋ, ಬಿಸಿಲು. ನಾನು ಮರ್ತ್ಬಿಟ್ಟಿದ್ದೀನಿ. ಇಲ್ಲಿ ಚೆನ್ನಾಗಿ ಕಾಣಿಸುತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಪ್ಯಾಕ್ ಮಾಡಿದ್ದೆ. ಇಷ್ಟು AC 18 ಹಾಕಿದ್ದೀನಿ, ಆದ್ರೂ ಎಷ್ಟು ಬೆವರ್ತಾ ಇದ್ದೀನಿ ನೋಡೋದು. ಅಯ್ಯೋ ಇವತ್ತು ಇವ್ರ ಕತೆ ಅಷ್ಟೇ, ಮುಗೀತು. ನಾನು ನಿಮ್ಮ ಜೊತೆ ಬರೋಲ್ಲ ಇನ್ಮೇಲೆ ಎಲ್ಲೂ. ಇನ್ನು ಇವಾಗ ಟಿಫನ್ ಮಾಡೋಕೆ ಹೋಗ್ಬೇಕು. ಟಿಫನ್ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ. ಫಸ್ಟ್ ಆಚೆ ಹೋಗಿ ಒಂದು ಟೀ ಶರ್ಟ್ ತಂತೀನಿ ಅಷ್ಟೇ. ಈಗಲೇ ತೊಗೊಂಡು ಬಂದ್ಬಿಡೋಣ ಬಾರಪ್ಪು. ಇನ್ನೂ ಇಷ್ಟೊತ್ತಿಗೆ ಓಪನ್ ಇರಲ್ಲ, 10 ಗಂಟೆ ಮೇಲೆ ಅಂತ. ಆಮೇಲೆ ಇಲ್ಲಿ ಏನಂದರೆ ಶಾಪೆಲ್ಲ ಓಪನ್ ಆಗೋದು 10 ಗಂಟೆ ಮೇಲಂತೆ. ನಮ್ಮ ಇದು ಚಿಕ್ಕಪೇಟೆ ಬೆಂಗಳೂರಲ್ಲಿ ಅಲ್ಲೂ ಕೂಡ ಅಷ್ಟೇ ಅಲ್ವಾ, 10 ಗಂಟೆ 10:15 ಮೇಲೆ ಓಪನ್ ಆಗೋದು. ಇಲ್ಲೂ ಕೂಡ ಅಷ್ಟೇ. ಆದರೆ ಇಲ್ಲಿನ ಬಟ್ಟೆ ಎಲ್ಲ ಯಾವ ಥರ ಇರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ ನನಗೂ ಕೂಡ ಜಾಸ್ತಿ ಇದೆ. ನಾವು ಕೂಡ ನೋಡಬೇಕು ಇಲ್ಲಿನ ಬಟ್ಟೆಗಳೆಲ್ಲ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ಅಜ್ಮೀರಾ ಫ್ಯಾಷನ್ ಅಲ್ಲದೆ ಬೇರೆ ಕಡೆ ಕೂಡ ಬಟ್ಟೆಗಳೆಲ್ಲ ಸಿಗುತ್ತೆ ಅಲ್ವಾ, ಅಲ್ಲೆಲ್ಲ ರೇಟ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಾವು ನೋಡಬೇಕಂತ ಅಂದ್ಕೊಂಡಿದ್ದೀವಿ. ಅದಲ್ಲದೆ ನಾನು ಸುಮಾರಷ್ಟು ಸಲ ಕೇಳಿದ್ದೀನಿ ಸೂರತ್ತಲ್ಲಿ ತುಂಬ ಚೆನ್ನಾಗಿರೋ ಬಟ್ಟೆ ಸಿಗುತ್ತೆ, ಹಾಗೆ ತುಂಬ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಕೂಡ. ಹಾಗಾಗಿ ನೋಡೋಣ, ಅಕಸ್ಮಾತ್ ಕಡಿಮೆ ಬೆಲೆಗೆ ಸಿಕ್ಕಿದ್ರೆ ನಾವು ಕೂಡ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಮಧ್ಯಾಹ್ನ ಮೇಲೆ ಹೋಗಿ ಪರ್ಚೇಸ್ ಮಾಡೋಣ ಅಂತ ಹೇಳಿ. ಮೊದಲು ಇವಾಗ ಟಿಫನ್ ಮುಗಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ಬೆಳಗಿನ ಟಿಫನ್ನು ನನಗೆ ಮೊದಲೇ ಸ್ವಲ್ಪ ಖಾರ ಇರೋದೆಲ್ಲ ತಿನ್ಲಿಕ್ಕೆ ಅಷ್ಟೊಂದು ಇಷ್ಟ ಇಲ್ಲ. ನೆನ್ನೆಲ್ಲೂ ಕೂಡ ನನಗೆ ತಿಂಡಿ ಊಟ ಎಲ್ಲ ಯಾವುದು ಕೂಡ ಸರಿ ಹೋಗಲಿಲ್ಲ. ಇನ್ನು ಇವತ್ತು ಕೂಡ ಸೇಮ್ ಅದೇ ಥರ. ಅಂದರೆ ಬ್ರೇಕ್ಫಾಸ್ಟ್ ಎಲ್ಲ ನಿಜವಾಗ್ಲೂ ಚೆನ್ನಾಗೇ ಇತ್ತು. ಈ ಮಾಮೂಲಿಯಾಗಿ ನನ್ನ ಹಸ್ಬೆಂಡ್ ಥರ ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲ ಯಾರ್ಯಾರೆಲ್ಲ ತಿಂತಾರೆ ಅವ್ರಿಗೆಲ್ಲ ಒಂಥರ ಕಂಫರ್ಟ್ ಫುಡ್ ಅಂತಲೇ ಹೇಳ್ಬೋದು. ಎಲ್ಲ ಥರ ಬ್ರೇಕ್ಫಾಸ್ಟು ಸಿಗುತ್ತೆ, ರುಚಿಯಾಗಿ ಕೂಡ ಇತ್ತು. ಆದರೆ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಬೆಳಗ್ಗೆನೇ ಇದನ್ನೆಲ್ಲ ತಿನ್ನಲಿಕ್ಕೆ. ಅದನ್ನೇ ನಾನು ಮತ್ತು ನನ್ನ ಹಸ್ಬೆಂಡ್ ಮಾತಾಡ್ತಾ ಇದ್ದು, ಇನ್ನೊಂದು 2 ದಿನ ಇಲ್ಲೇ ಸೂರತ್ತಲ್ಲಿ ಬಿಟ್ಬಿಟ್ರೆ ಇನ್ನೊಂದು 2 ರೌಂಡ್ ಸಣ್ಣ ಆಗಿಬಿಡ್ತೀಯ ನೀನು, ಊಟ ಮಾಡ್ದೇ ಸಣ್ಣ ಆಗೋಗ್ಬಿಡ್ತೀಯ ನೀನು ಅಂತ ಹೇಳ್ಬಿಟ್ಟು. ಇನ್ನು ಇಲ್ಲಿ ಊಟಕ್ಕೆ ದೋಕ್ಲಾ ಮತ್ತು ಅವಲಕ್ಕಿ, ಪರೋಟ, ಪೂರಿ ಮತ್ತು ಸಾಗು ಎಲ್ಲನೂ ಇಟ್ಟಿದ್ರು. ಆಲೂ ಪರೋಟನ ಇಟ್ಟಿದ್ರು. ಜೊತೆಗೆ ಇನ್ನು ಸ್ವಲ್ಪ ಇಡ್ಲಿ ಮತ್ತು ಚಟ್ನಿ, ಹಾಗೆ ಸ್ವಲ್ಪ ಈ ಚಟ್ನಿ ಪುಡಿ ಬರುತ್ತೆ, ಹಾಗೆ ಕೆಂಪು ಚಟ್ನಿ,
ಎಲ್ಲ ಥರನೂ ಇಟ್ಟಿದ್ರು, ಕಾಫಿ, ಟೀ ಜೊತೆಗೆ ಜ್ಯೂಸು, ಬಿಸ್ಕೆಟ್ಸು, ಈ ಥರ ಏನಾದ್ರೂ ಬ್ರೆಡ್ ಟೋಸ್ಟ್ ಮಾಡ್ಕೊತೀವಿ ಅಂದರೆ ಬ್ರೆಡ್ ಟೋಸ್ಟ್ ಎಲ್ಲನೂ ಇಟ್ಟಿದ್ರು. ಅಂದರೆ ಅಲ್ಲಿ ಬ್ರೌನ್ ಬ್ರೆಡ್ ಇರಲಿಲ್ಲ, ನಾರ್ಮಲ್ ವೈಟ್ ಬ್ರೆಡ್ ಇತ್ತು. ಹಾಗಾಗಿ ನಾನು ಏನು ತಿನ್ಲಿಕ್ಕೆ ಹೋಗಲಿಲ್ಲ. ಅದಕ್ಕಿಂತ ಇಡ್ಲಿನೇ ತಿನ್ಬೋದಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಇಡ್ಲಿ ತಿನ್ನೋಣ ಅಂತ ಅಂದ್ಕೊಂಡೆ. ಇನ್ನು ಹೋಟೆಲ್ ಓನರೇ ಬಂದು ಹೇಳ್ತಿದ್ರು, ಏನಾದರೂ ಫುಡ್ಡೆಲ್ಲ ಬಿಸಿ ಇಲ್ಲ ಅಂದರೆ ಹೇಳಿ, ಬಿಸಿ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು. ಒಟ್ನಲ್ಲಿ ಏನು ಗೊತ್ತಾ, ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋದಾಗ ಈ ಥರ ಚೆನ್ನಾಗಿ ಅವರು ನಮ್ಮನ್ನ ಟ್ರೀಟ್ ಮಾಡಿದ್ರೆ, ನಮ್ಮ ಊಟದ ಬಗ್ಗೆ ಎಲ್ಲನೂ ವಿಚಾರಿಸ್ಕೊಂಡ್ರೆ ನಮಗೂ ಕೂಡ ಖುಷಿ ಆಗುತ್ತೆ. ಪರವಾಗಿಲ್ಲಪ್ಪ, ದುಡ್ಡು ಕೊಟ್ಟು ಹೋಟೆಲಿಗೆ ಬಂದಿದ್ರು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸುತ್ತೆ. ಕೆಲವೊಂದು ಕಡೆ ಏನಾಗುತ್ತೆ ಅಂದರೆ ತಲೆನೇ ಕೆಡಿಸ್ಕೊಳಲ್ಲ, ಹೆಂಗೆಂಗೋ ಇರುತ್ತೆ ಊಟ ಎಲ್ಲ. ಅದೆಲ್ಲ ನೋಡಿದಾಗ ಬೇಜಾರಾಗುತ್ತೆ, ಇಷ್ಟೊಂದು ದುಡ್ಡು ಕೊಟ್ಟು ಬಂದು ಈ ಥರ ಊಟ ಎಲ್ಲ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು. ಬಟ್ ಇಲ್ಲಿ ನಿಜವಾಗ್ಲೂ ಹೇಳ್ತಿದ್ದೀನಿ, ಊಟನೂ ಚೆನ್ನಾಗಿತ್ತು, ಹಾಗೆ ರೂಮ್ ಕೂಡ ತುಂಬಾ ಚೆನ್ನಾಗಿತ್ತು. ಇನ್ನು ನನ್ನ ಹಸ್ಬೆಂಡ್ ಸ್ವಲ್ಪ ಅವಲಕ್ಕಿನ ಬಡಿಸ್ಕೊಳ್ತಾ ಇದ್ದಾರೆ. ಅವ್ರಿಗೆ ಅವಲಕ್ಕಿ, ಇಡ್ಲಿ ಇದೆಲ್ಲ ತುಂಬ ಇಷ್ಟ. ಒಂದು ಇಡ್ಲಿ ಎಷ್ಟು ಓಡಾಡಬೇಕು, ಇಷ್ಟೇ ತಿಂತೀಯಾ? ಒಂದು ಬಿಸ್ಕೆಟ್ ತಿನ್ನು ನೋಡಿ. ಬೇಡ, ನಾನು ಬಿಸ್ಕೆಟ್ ತಿನ್ನಲ್ಲ, ಬೇಕಿದ್ರೆ ಇನ್ನೊಂದು ಇಡ್ಲಿ ತಿನ್ಬಿಡ್ತೀನಿ. ಬಿಸ್ಕೆಟ್ ಬೇಡ, ನೋಡೋಣ ಇದು ಟೇಸ್ಟ್. ನಾನು ತಿನ್ನಲ್ಲ. ಚೆನ್ನಾಗಿಲ್ಲ. ಬಾಳೆಹಣ್ಣು ಚಟ್ನಿ ಪುಡಿ ಟೇಸ್ಟ್ ಮಾಡೋಣ ಅಪ್ಪ. ಇನ್ನು ಅಲ್ಲಿದ್ದು ಸಾಲ್ಟ್ ಬಿಸ್ಕೆಟು ಇವರು ನೋಡ್ದೇ ಹಂಗೆ ತಿಂದ್ರಲ್ಲ, ಅದು ಉಪ್ಪಿತ್ತಲ್ಲ, ಅದಕ್ಕೆ ವಾಪಸ್ ಬೇಡ ಬೇಡ ಅಂದ್ಬಿಟ್ಟು ಅಲ್ಲೇ ಇಟ್ಬಿಟ್ರು. ನನ್ನ ಹಸ್ಬೆಂಡ್ಗೆ ಏನಂದರೆ ಸ್ವಲ್ಪ ಸ್ವೀಟ್ ಆಗಿರೋದು ಏನು ಕೊಟ್ಟರು ಕೂಡ ತಿಂತಾರೆ. ಬಿಸ್ಕೆಟ್, ಚಾಕ್ಲೇಟ್ಸ್ ಆ ಥರ ಎಲ್ಲ ಎಷ್ಟಿದ್ರು ಬೇಕಾದರೂ ತಿಂದು ಖಾಲಿ ಮಾಡಿಬಿಡ್ತಾರೆ. ಈ ಥರ ಸಾಲ್ಟ್ ಬಿಸ್ಕೆಟು, ಹಾಗೆ ಸಪ್ಪೆ ಬಿಸ್ಕೆಟ್ ಎಲ್ಲ ಬರುತ್ತಲ್ಲ, ಅದೆಲ್ಲ ಅವರು ತಿನ್ನೋಕ್ಕೆ ಹೋಗಲ್ಲ. ಅದನ್ನೇ ಮಾತಾಡ್ತಾ ಇದ್ದು, ಎಲ್ಲ ರುಚಿಯಾಗೇ ತಿನ್ನಬೇಕಲ್ವ ಅಪ್ಪು ನೀನು ಅಂತ ಹೇಳ್ತಿದ್ದೆ. ಇನ್ನು ಬ್ರೇಕ್ಫಾಸ್ಟ್ ಮಾತ್ರ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಅದರಲ್ಲೂ ಆಲೂ ಪರೋಟ ನನಗೆ ತುಂಬ ಇಷ್ಟ ಆಯಿತು. ಅದರಲ್ಲಿ ಖಾರ ಇರಲಿಲ್ಲ, ಹಾಗೆ ಉಪ್ಪು ಕೂಡ ಕಡಿಮೆ ಇತ್ತು. ಹಂಗಾಗಿ ನನಗೆ ತುಂಬಾ ಇಷ್ಟ ಆಯಿತು. ಇನ್ನು ಅವಲಕ್ಕಿ ಕೂಡ ಚೆನ್ನಾಗಿತ್ತಂತೆ. ಅವಲಕ್ಕಿ ಸೇಮು ನಮ್ಮ ಕಡೆ ಮಾಡ್ತೀವಲ್ಲ ಅದೇ ಥರ ಇತ್ತು ಅಂತ ಹೇಳ್ತಾಯಿದ್ರು. ಇನ್ನು ನಾವು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಇನ್ನು ನಾವು ಇದ್ದಿದ್ದು ಹೋಟೆಲ್ ಬಂದು ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲ ಕೇಳ್ತಾಯಿದ್ರಿ ಯಾವ ಹೋಟೆಲ್ ಹೇಳಿ ಅಂತ ಹೇಳ್ಬಿಟ್ಟು, ಹೋಟೆಲ್ ಡೈಮಂಡ್ ಪ್ಲಾಜಾ ಅಂತ. ನಾವು ಅಜ್ಮೀರಾ ಫ್ಯಾಷನ್ಗೆ ಸ್ವಲ್ಪ ಹತ್ರದಲ್ಲೇ ಇರೋ ಹೋಟೆಲ್ನ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಹೋಟೆಲ್ಗೆ ಬಂದಿದ್ದು. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ನಲ್ಲ, ಒಬ್ಬರು ಕ್ಯಾಬ್ ಡ್ರೈವರೇ ಕರ್ಕೊಂಡು ಬಂದು ಹೋಟೆಲ್ನ ತೋರಿಸಿದ್ದು. ಪರವಾಗಿಲ್ಲ. ಕೆಲವೊಮ್ಮೆ ಏನಾಗುತ್ತೆ ಗೊತ್ತಾ, ಕ್ಯಾಬ್ ಡ್ರೈವರ್ ನಮ್ಮ ಹತ್ರನೂ ಕಮಿಷನ್ ತೊಗೊಳ್ತಾರೆ, ಹಾಗೆ ಹೋಟೆಲ್ ಅವ್ರ ಕಡೆಯೂ ಕಮಿಷನ್ ತೊಗೊಳ್ತಾರೆ, ಹಾಗೆ ಒಳ್ಳೆ ಹೋಟೆಲ್ ಕೂಡ ತೋರಿಸಲ್ಲ. ಆದರೆ ಕೆಲವೊಬ್ಬರು ಒಂಥರ ನಿಯತ್ತಿಂದ ಒಂದೊಳ್ಳೆ ಹೋಟೆಲ್ನ ತೋರಿಸ್ತಾರೆ, ಹಾಗೆ ಕಮಿಷನ್ ಕೂಡ ಕೇಳಲಿಲ್ಲ ಪಾಪ ಅವರು. ಅದು ನಮಗೆ ಖುಷಿ ಆಯಿತು. ಇನ್ನು ನಾವು ಟಿಫನ್ ಎಲ್ಲ ಮುಗಿಸ್ಕೊಂಡು ಅಜ್ಮೀರಾ ಫ್ಯಾಷನ್ಗೆ ಬಂದು ಶೂಟ್ ಎಲ್ಲ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಹೊರಡ್ತಾ ಇದ್ದೀವಿ. ಒಂದು 10:30 11 ಗಂಟೆಗೇನೋ ಬಂದು 1 ಗಂಟೆಗೆಲ್ಲ ಇಲ್ಲಿನ ಕೆಲಸ ಎಲ್ಲ ಮುಗೀತು. ಅದಾದಮೇಲೆ ಇನ್ನು ಟೈಮ್ ಇತ್ತಲ್ಲ, ಹಾಗಾಗಿ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಡೋಣ ಅಂತೇಳಿ ಹೊರಡ್ತಾ ಇದ್ದೀವಿ. 1 ಗಂಟೆ ಕೂಡ ಅಲ್ಲ, ಒಂದು 12 ಗಂಟೆ ಆಗಿತ್ತು ಅಂತ ಅಂದ್ಕೊಳ್ತೀವಿ. ಅಷ್ಟು ಬೇಗನೆ ಅಲ್ಲಿ ಶೂಟೆಲ್ಲ ಮುಗೀತು. ಇಲ್ಲಿ ನಿಮಗೊಂದು ಸರ್ಪ್ರೈಸ್ ತೋರಿಸ್ತೀನಿ ನೋಡಿ, ಯಾರು ಫೋಟೋ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಸೂರತ್ತಲ್ಲಿ ನಮಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ, ನನಗೆ ಡ್ರೈವರ್ನ ನೋಡಬೇಕು ಅಂತ ಅನ್ನಿಸ್ತಾ ಇತ್ತು. ಹಾಗಾಗಿ ಆಟೋ ಯಾವಾಗ ಮೂವ್ ಆಗುತ್ತೆ ಅಂತ ಕಾಯ್ತಾ ಇದ್ದೆ. ಯಾಕಂದರೆ ಯಶ್ ಸರ್ ಫೋಟೋನ ಸೂರತ್ತಲ್ಲಿ ಆಟೋ ಮೇಲೆ ನೋಡೋದು ಅಂದ್ರೇ ಒಂಥರ ಖುಷಿ ಅಲ್ವಾ. ಆದರೂ ಕೂಡ ಅದು ಡ್ರೈವರ್ದು ಫೇಸ್ನ ನಂಗೆ ನೀಟಾಗಿ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ನಿಜವಾಗ್ಲೂ ನಮಗೆ ಯಶ್ ಸರ್ ಫೋಟೋನ ನೋಡಿ ಒಂಥರ ಪ್ರೌಡ್ ಫೀಲ್ ಆಯಿತು. ನಮ್ಮ ಕರ್ನಾಟಕದವ್ರದ್ದು, ನಮ್ಮ ಕನ್ನಡದವ್ರ ಫೋಟೋ ಎಲ್ಲೆಲ್ಲೆಲ್ಲ ಇದೆ, ಎಷ್ಟೆಲ್ಲ ಅಭಿಮಾನಿಗಳು ಎಲ್ಲೆಲ್ಲೆಲ್ಲ ಸಿಗ್ತಾರೆ ಅಂತ ಹೇಳ್ಬಿಟ್ಟು. ಇನ್ನು ಅದಾದಮೇಲೆ ನಾವು ಆಟೋದಲ್ಲಿ ಬಂದು ಅಲ್ವಾ, ಅವರೇ ನಮಗೆ ಒಂದು ಕಡೆ ಕರ್ಕೊಂಡು ಹೋಗಿದ್ರು. ಅಂದರೆ ಇಲ್ಲಿ ಚೆನ್ನಾಗಿರೋ ಸ್ಯಾರೀಸ್ ಎಲ್ಲ ಸಿಗುತ್ತೆ, ತುಂಬ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ನೋಡಿ ಅಂತ ಹೇಳ್ಬಿಟ್ಟು. ಶೂಟ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಆದರೂ ಮಾಡೋಣ ಅಂತ ಹೇಳಿ ಹೊರಡ್ತಾ ಇದ್ದು. ಅವಾಗ ಆಟೋದವ್ರು ಹೇಳಿದ್ರು, ಒಂದು ಕಡೆ ಕರ್ಕೊಂಡು ಹೋಗ್ತೀವಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಏನಪ್ಪ ಅದ್ರ ಹೆಸರು, ಶಾಪ್ ಹೆಸರು? ಅವರು ತೋರಿಸ್ಲಿಕ್ಕೆ
ತೋರಿಸ್ಲಿಕ್ಕೆ ರೆಡಿ ಇಲ್ಲ ಸ್ಯಾರಿಗಳನ್ನೆಲ್ಲ, ಏನೂ ಕೂಡ ತೋರಿಸ್ಲಿಕ್ಕೆ ರೆಡಿ ಇಲ್ಲ. ಅದಲ್ಲದೆ ರೇಟ್ ಕೂಡ ತುಂಬ ಹೇಳಿದ್ರು. ಅದನ್ನು ರೇಟ್ ಕೇಳ್ಬಿಟ್ಟು ನಾನು ಬೆಂಗಳೂರಲ್ಲೇ ತೊಗೊಳ್ಬೋದಲ್ಲ, ಎಲ್ಲಾಕೆ ತೊಗೊಳೋದು ಅಂತೇಳಿ ತೊಗೊಳಕ್ಕೇನು ಹೋಗಲಿಲ್ಲ. ಸುಮ್ಮನೆ ನೋಡ್ಕೊಂಡು ಹಂಗೆ ಬಂದು, ತುಂಬ ಬಿಸಿಲಿತ್ತಲ್ವ, ಬಂದು ಫಸ್ಟು ರೂಮ್ಗೆ ಹೋಗ್ಬಿಡೋಣ, ಫ್ರೆಶ್ನಪ್ ಆಗಿ ಆಮೇಲೆ ಊಟಕ್ಕೆ ಹೋಗೋಣ ಅಂತೇಳಿ. ಟೈಮ್ ಬಂದು 1 ಗಂಟೆ ಆಗಿದೆ. ನಮ್ಮ ಫ್ಲೈಟ್ ಇರೋದು ಸಂಜೆ 5 ಗಂಟೆಗೆ. ಇನ್ನು ಸುಮಾರು ಟೈಮ್ ಇದೆ. ಈಗ ಊಟ ಮುಗಿಸ್ಕೊಂಡು ಅದಾದಮೇಲೆ ಇಲ್ಲೇ ಕೆಲವೊಂದು ಶಾಪ್ಗಳನ್ನೆಲ್ಲ ನೋಡ್ದು, ಚೆನ್ನಾಗಿದೆ ಅಂತ ಅನ್ನಿಸ್ತು ಕಲೆಕ್ಷನ್ಸ್ ಎಲ್ಲ. ಹಾಗಾಗಿ ಅಲ್ಲೇ ಹೋಗ್ಬಿಟ್ಟು ಸ್ವಲ್ಪ ಪರ್ಚೇಸ್ ಮಾಡಿಕೊಂಡು ಅದಾದಮೇಲೆ ಹೊರಡೋಣ ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಾನೇನು ಅಂದ್ಕೊಂಡೆ ಅಂದರೆ ಇನ್ನೂ ಟೈಮ್ ಇದೆಯಲ್ಲ, ಸ್ವಲ್ಪ ಊಟ ಎಲ್ಲ ಮುಗಿಸ್ಕೊಂಡು ಈಚೆ ಕಡೆ ಎಲ್ಲ ಓಡಾಡಿಕೊಂಡು ಬರೋಣ ಅಂತ ಅಂದ್ಕೊಂಡೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡ್ಗೆ ಅವ್ರ ಆಫೀಸವ್ರ ಕಾಲ್ ಬಂತು ಅಂತೇಳಿ ಅವರು ಅದರಲ್ಲಿ ಬ್ಯುಸಿ ಆಗೋಗ್ಬಿಟ್ರು. ಲೀವ್ ಹಾಕ್ಕೊಂಡು ಬಂದಿದ್ರಲ್ಲ, ಅವ್ರಿಗೆ ಸ್ವಲ್ಪ ಕೆಲಸ ಇತ್ತಲ್ಲ, ಅದನ್ನು ಮುಗಿಸ್ಕೊಳ್ತಾ ಇದ್ರು. ಆ ಫೋನಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅವ್ರು ಏನೇನು ಕೆಲಸ ಮಾಡ್ತಿರ್ತಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಿರಲ್ಲ. ಎಲ್ಲ ಥರ ಕೆಲಸಗಳು ಮಾಡ್ತಿರ್ತಾರೆ, ಈ ಸಣ್ಣ ಪುಟ್ಟ ಕೆಲಸಗಳು. ಆಮೇಲೆ ಹೋಗಿ ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು, ಈ ಥರ ಅದೇನು ಕೆಲಸ ಮಾಡ್ತಾರಂತ ಅವ್ರಿಗೆ ಗೊತ್ತಾಗಲ್ಲ. ಆ ಥರ ಏನಾದರೂ ಒಂದು ಮಾಡ್ತಾ ಇರ್ತಾರೆ. ಈ ಥರ ನಿಮ್ಮ ಮನೇಲಿ ಏನಾದರೂ ಯಾರಾದರೂ ಹಿಂಗಿದಾರಾ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನಮ್ಮ ಮನೇಲಂತೂ ಇವ್ರು ಯಾವಾಗಲೂ ಹಂಗೇ, ಫೋನಲ್ಲಿ ಮಾತಾಡ್ತಿರೋ ಟೈಮಲ್ಲಿ ಬೇಕಾದರೆ ನಾವು ಕಸ ಗುಡಿಸಿಸ್ಕೊಬೋದು, ನೆಲ ಒರೆಸಿಸ್ಕೊಳ್ಬೋದು, ಎಲ್ಲ ಕೆಲಸನೂ ಮಾಡಿಸ್ಕೊಂಡು ಬಿಡ್ಬೋದು. ಸುಮ್ಮನೆ ತಮಾಷೆಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿ ಹೊರಗಡೆ ಬಂದಿದ್ದು. ನನ್ನ ಹಸ್ಬೆಂಡ್ ಮೊದಲೇ ಹೇಳಿದರು, ಗುಜರಾತಿ ಥಾಲಿನ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ, ನೀನು ಯಾವತ್ತೂ ಕೂಡ ತಿಂದಿಲ್ಲ ಅಲ್ವಾ, ಒಂದ್ಸಲ ಟೇಸ್ಟ್ ಮಾಡು ಅಂತ ಹೇಳ್ಬಿಟ್ಟು. ಹಾಗಾಗಿ ಹೋಟೆಲ್ಗೆ ಬಂದಿದ್ದು. ಅಲ್ಲಿ ಎಷ್ಟೊಂದು ವೆರೈಟೀಸ್ ಅಡುಗೆಗಳನ್ನ ಬಡಿಸಿದ್ರು ಒಂದು ತಟ್ಟೆಗೆ ಅಂತ ಅಂದರೆ, ಸುಮಾರಷ್ಟು ವೆರೈಟೀಸ್ ಅಡುಗೆಗಳನ್ನ ಬಡಿಸಿದ್ರು. ಅಂದರೆ ನಾರ್ಮಲಾಗಿ ಗುಜರಾತ್ ಕಡೆ, ಸೂರತ್ತಲ್ಲೆಲ್ಲ ಯಾವ್ಯಾವೆಲ್ಲ ಸ್ಪೆಷಲ್ ಅಡುಗೆ ಎಲ್ಲ ಇರುತ್ತೆ ನೋಡಿ, ಅದನ್ನೆಲ್ಲ ಬಡಿಸ್ತಾಯಿದ್ರು. ನನಗೇನಂದರೆ ಸ್ವಲ್ಪ ಸ್ವೀಟ್ ಇತ್ತು, ಸಾಂಬಾರಲ್ಲ ಅಂತ ಅನ್ನಿಸ್ತು. ಕೆಲವರು ಈ ಥರ ಊಟನ ಇಷ್ಟಪಡೋರು, ಇಲ್ಲಿನ ಸ್ಟೈಲ್ ಊಟ ಬೇಕು, ಒಂದ್ಸಲ ಟೇಸ್ಟ್ ಮಾಡಬೇಕು ಅನ್ನೋರು ಖಂಡಿತ ಟೇಸ್ಟ್ ಮಾಡ್ಬೋದು. ಅದರಲ್ಲೂ ಆ ರೊಟ್ಟಿ ಅಥವಾ ಆ ಚಪಾತಿ ಥರ ಏನೋ ಕೊಟ್ಟಿದ್ರು, ಏನು ಚೆನ್ನಾಗಿತ್ತು ಗೊತ್ತಾ, ತುಂಬಾ ರುಚಿಯಾಗಿತ್ತು. ಎಣ್ಣೆ ಹಾಕಿದ್ರು, ಅದೊಂದೇ ಮೈನಸ್ ಪಾಯಿಂಟ್. ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು, ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ಇನ್ನು ನನ್ನ ಹಸ್ಬೆಂಡ್ಗೆ ಎಲ್ಲ ಥರ ಅಲ್ಲಿ ಕೊಟ್ಟಿದ್ದಂತಹ ಅಡುಗೆಗಳೆಲ್ಲನೂ ಇಷ್ಟ ಆಯ್ತಂತೆ, ಅದನ್ನೇ ಹೇಳ್ತಾಯಿದ್ರು. ಆಮೇಲೆ ಮಾವಿನ ಹಣ್ಣಿಂದು ಸ್ವಲ್ಪ ಶೀರಾ ಥರ ಏನೋ ಮಾಡಿಕೊಟ್ಟಿದ್ರು, ಅದಂತೂ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅದನ್ನೆಲ್ಲ ನಾನು ತಿನ್ನಲಿಲ್ಲ, ನಾನು ಬರೀ ಚಪಾತಿ ಹಾಗೆ ಕಾಬೂಲ್ ಕಡಲೆದು ಒಂದು ಪಲ್ಯ ಕೊಟ್ಟಿದ್ರು, ಅದೆರಡೇ ನಾನು ತಿಂದಿದ್ದು. ಅದ್ರ ಜೊತೆಗೆ ಅದೇನೋ ಚಪಾತಿನ ಸ್ವಲ್ಪ ಮಂದವಾಗಿ ಮಾಡಿ ಅದಕ್ಕೆ ಬೆಲ್ಲ ಮತ್ತು ಸ್ವಲ್ಪ ತುಪ್ಪ ಕೊಟ್ಟಿದ್ರು, ಅದೊಂದು ಟೇಸ್ಟ್ ಮಾಡಿದೆ, ಅದು ಕೂಡ ಸ್ವಲ್ಪ ಚೆನ್ನಾಗಿತ್ತು. ಇನ್ನು ಅದ್ರ ಜೊತೆಗೆ ದೋಕ್ಲೆ ಎಲ್ಲ ಕೊಟ್ಟಿದ್ರು, ಅದೆಲ್ಲ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಇನ್ನು ಅದು ಸ್ವಲ್ಪ ಚಪಾತಿ ಗಟ್ಟಿ ಥರ ಇರೋದಕ್ಕೆ ಬೆಲ್ಲ ಕೊಟ್ಟಿದ್ರಲ್ಲ, ಅದಕ್ಕೆ ಏನಂತ ಕರೀತಾರೆ ಅಂತ ಕೇಳೋದನ್ನೇ ಮರೆತುಬಿಟ್ಟು ನಾವು. ಇವಾಗಲೂ ನೆನಪಾಗ್ತಾಯಿಲ್ಲ, ಅದೇನೋ ಹೆಸ್ರು ಹೇಳಿದ್ರು ಅವರು, ಬಟ್ ನನಗದು ನೆನಪಾಗ್ತಾಯಿಲ್ಲ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಗೋಯ್ತದು, ಒಳ್ಳೆ ಒಬ್ಬಟ್ಟು ಥರ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿಂತಾಯಿದ್ರು. ನಾನು ಕೂಡ ಅಂದ್ಕೊಂಡೆ ಬೆಂಗಳೂರಿಗೆ ಹೋದ್ಮೇಲೆ ಇದನ್ನೊಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಬೇಕು, ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು. ಬೆಲ್ಲ ಒಬ್ಬಟ್ಟು ಥರ ದೋಕ್ಳ ಅಂತೆ, ಚೆನ್ನಾಗಿದೆ. ये ढोकला बोलते हैं, वाइट इडली टाइप। तो सूरत की बहुत नामती है, 65 साल पुरानी। हमको अगर हमारा 4 सब्जी है, 2 फरसान है, मिष्टान है, रोटी है, रोटला, दाल भात, कड़ी खिचड़ी, साग पापड़, राजस्थानी दाल बाटी के साथ हमको अभी वो दिया है ना, बाजरे का रोटला है, घी और गुड़, राजस्थानी आइटम है, उसको चूरमा करते हैं, उसके ऊपर घी गुड़ ऐसा स्वीट रहता है। उसको सजाना आपसे सजा के थाली का मुकाफ लेके बोलने सूरत के अंदर बहुत सूरत पुरानी 65 ये गुजरात है यार सर। ಥ್ಯಾಂಕ್ ಯು. ಊಟ ಹೆಂಗಿತ್ತಪ್ಪ? ಊಟ ಚೆನ್ನಾಗೇ ಇತ್ತು. ಚೆನ್ನಾಗಿತ್ತು, ಆದರೆ ನನಗೆ ಆ ಥರ ಊಟ ಎಲ್ಲ ಮಾಡೋ ಅಭ್ಯಾಸ ಇಲ್ಲ. ನನಗೆ ರೊಟ್ಟಿ ಮಾತ್ರ ಜಾಸ್ತಿ ಇಷ್ಟ ಆಯಿತು.
ಚಪಾತಿ ಚಪಾತಿನ ರೋಟಿನ ಗೊತ್ತಿಲ್ಲ ಒಟ್ನ ಸೂಪರ್ ಆಗಿದೆ. ಅದೇನೋ ಬೆಲ್ಲ ಚಪಾತಿ ಸುಟ್ಟಿರೋ ಚಪಾತಿ ಹಾಂ, ಅದು ಚೆನ್ನಾಗಿದೆ. ಅದೇನಂದರೆ ಸ್ವಲ್ಪ ಚಪಾತಿನ ಮಂದವಾಗಿ ಮಾಡಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಗೆ ಬೆಲ್ಲ ಹಾಕ್ಕೊಟ್ರು. ಒಂಥರ ಒಬ್ಬಟ್ಟು ಥರ ಇತ್ತು, ಸೂಪರ್ ಆಗಿತ್ತು. ಅದು ಇದು ಗುಜರಾತಿನ ಗಲ್ಲಿ. ಅಪ್ಪ ಏನು ಬಿಸಿಲಂದರೆ ಇಲ್ಲಿ. ಇದು ಎಷ್ಟು ಹಳೆ ನೀರು. ಇವ್ರು ಏನಂದ್ರೆ ಆ ಮನೆ ನೋಡು ಎಷ್ಟು ಚೆನ್ನಾಗೈತಿ, ಅದು ನೋಡಿ ಎಷ್ಟು ಚೆನ್ನಾಗೈತಿ ಅಂತ ಅಂತಾರೆ, ಎಷ್ಟು ಹಳೇದಿರ್ಬೋದು ಅಂತ. ನಾನು ನಿಮಗೂ ಕೂಡ ತೋರಿಸೋಣ ಅಂತ ಒಂಚೂರು ವಿಡಿಯೋ ಮಾಡಿಕೊಂಡ್ರೆ ನೋಡಿ ನೀನು ಕರ್ಕೊಂಡೋಗಿ ನಾಯಿ ಹೊಡ್ದಂಗೆ ಮಾಡಿರ್ತಾರೆ ಅಂತವ್ರೆ. ಇನ್ನು ನಾವು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಹತ್ರದಲ್ಲೇ ಇರೋ ಕೆಲವೊಂದು ಶಾಪ್ಗಳಿಗೆಲ್ಲ ಹೋಗಿ ನೋಡ್ತಾ ಇದ್ದು. ಅದರಲ್ಲಿ ಇದೊಂದು ಶಾಪಿಗೆ ಬಂದು ಮುಖ್ಯವಾಗಿ ನನ್ನ ಹಸ್ಬೆಂಡ್ಗೆ ಒಂದು ಟೀ ಶರ್ಟ್ ಬೇಕಿತ್ತು, ಸ್ವಲ್ಪ ತೆಳ್ಳಗಿರೋ ಥರದ್ದು, ಸೆಕೆಗೆಲ್ಲ ಹಾಕೊಳ್ಳೋ ಥರ ಟೀ ಶರ್ಟ್ ಬೇಕಿತ್ತು. ಅದಕ್ಕೋಸ್ಕರ ಮೊದಲು ತೊಗೊಂಡು ಬಿಡೋಣ ಅಂತೇಳಿ ಅವರು ಬಂದರು. ಮಧ್ಯಾಹ್ನ ಆಗ್ತಾ ಸೆಕೆ ಕೂಡ ಜಾಸ್ತಿ ಆಗೋಕ್ಕೆ ಶುರುವಾಗೋಯಿತು. ಹಾಗಾಗಿ ಇನ್ನು ಇಲ್ಲಿ ನಾವು ರೇಟ್ ಏನೂ ಕೇಳಿರೋದಿಲ್ಲ, ಮೊದಲು ತೊಗೊಂಡು ಬಿಡೋಣ, ಅದಾದಮೇಲೆ ರೇಟ್ ಕೇಳೋಣ ಅಂತ ಅಂದ್ಕೊಂಡು ಚೆಕ್ ಮಾಡ್ತಾಯಿದ್ದು. ಅದಾದಮೇಲೆ ಅವರು ಪ್ಯಾಂಟನ್ನ ನಮಗೇನಾದರೂ ಸೈಜ್ ಗೊತ್ತಾಗಲಿಲ್ಲ ಅಂದರೆ ಯಾವ ಥರ ಸೈಜ್ ನೋಡೋದು ಅಂತೇಳಿ ತೋರಿಸ್ತಾಯಿದ್ರು. ಪ್ಯಾಂಟಿಂದು ಒಂದು ಎಡ್ಜಿಂದ ಇನ್ನೊಂದು ಎಡ್ಜ್ನ ನಮ್ಮ ಕಾಲರ್ ಹತ್ರ ಟಚ್ ಆಗೋ ಥರ ಇಟ್ಕೊಂಡ್ರೆ ಅದೇನಾದರೂ ಟಚ್ ಆದರೆ ಅದು ಸೈಜು ಓಕೆ ಅಂತ ಅರ್ಥ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಸೈಜ್ ಆಗಲ್ಲ ಅಂತ ಹೇಳ್ತಿದ್ರು. ನನಗೆ ಗೊತ್ತಿರಲಿಲ್ಲ ಈ ವಿಷಯ, ಹಾಗಾಗಿ ನಾನು ಕೇಳ್ತಾ ಇದ್ದೆ ಹೌದಾ ಅಂತ ಹೇಳ್ಬಿಟ್ಟು. ಇನ್ನು ಅಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಶಾಪ್ಗೆ ಬಂದು, ಅಂದರೆ ನನ್ನ ಹಸ್ಬೆಂಡ್ಗೆ ಏನೇನು ಬೇಕೆಲ್ಲನೂ ತೊಗೊಂಡ್ರು. ಅದಾದಮೇಲೆ ನನಗೆ ಸೀರೆ ಸೂರತ್ತಿಗೆ ಬಂದಿದ್ದೀವಿ ಅಂದಮೇಲೆ ಗುಜರಾತ್ ಸೈಡೆಲ್ಲ ಹಾಕ್ತಾರೆ ನೋಡಿ, ಆ ಥರ ಸೀರೆ ಯಾವುದಾದ್ರೂ ತಗೋ ಚೆನ್ನಾಗಿರುತ್ತೆ, ಒಂದು ಮೆಮೊರೀಸ್ ಇರುತ್ತೆ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾವು ಸೀರೆ ತೊಗೊಳೋಕ್ಕೆ ಇನ್ನೊಂದು ಶಾಪಿಗೆ ಬಂದು, ಅದಾದಮೇಲೆ ನಾವು ಅಲ್ಲಿ ನನ್ನ ಹಸ್ಬೆಂಡ್ಗೆ ಬಟ್ಟೆ ತೊಗೊಂಡ್ವಲ್ಲ, ಅಲ್ಲಿ ನಿಜವಾಗ್ಲೂ ರೇಟ್ ತುಂಬಾ ದುಬಾರಿ ಹೇಳಿದ್ರು ಗೊತ್ತಾ. ನಾವು ಬ್ಯಾಂಗ್ಳೂರಲ್ಲೆಲ್ಲ ತೊಗೊಳ್ತೀವಲ್ಲ ಅಷ್ಟೇ ರೇಟ್ ಇತ್ತು, ಏನು ಕಡಿಮೆ ಇರಲಿಲ್ಲ. ಆದರೆ ಬಾರ್ಗಿನ್ ಮಾಡಬೇಕು ಅಷ್ಟೇ, ಬಾರ್ಗಿನ್ ಮಾಡಿದಷ್ಟು ಕಡಿಮೆ ಬೆಲೆಗೆ ಅವರು ಹಾಕ್ಕೊಡ್ತಾರೆ. ನಾರ್ಮಲ್ಲಾಗಿ ಒಂದು ಮುಕ್ಕಾಲು ಭಾಗ ಅವ್ರು ಹೇಳಿರೋ ರೈಟಲ್ಲಿ ಒಂದು ಮುಕ್ಕಾಲು ಭಾಗ ರೇಟ್ ಆದರೂ ನಾವು ಕಡಿಮೆ ಮಾಡಿಸ್ಕೊಳ್ಬೋದು. ಇಲ್ಲಿಗೆ ಸೀರೆಗೆ ಬಂದ್ವಲ್ಲ, ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ಅವರು ಮೊದಲೇನು ಹೇಳ್ತಾರೆ ಅಂದರೆ, ನೀವು ತೊಗೊಳ್ಳಿ ಸ್ಯಾರೀಸ್ನೆಲ್ಲ ನೀವು, ಅದಾದಮೇಲೆ ನಾವು ರೇಟ್ ನೋಡಿಬಿಟ್ಟು ಹಾಕ್ಕೊಳ್ತೀವಿ, ಫಸ್ಟು ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಡಿ, ಅದಾದಮೇಲೆ ನೋಡೋಣ ರೇಟ್, ನಾವು ತುಂಬ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತೆಲ್ಲ ಹೇಳ್ತಾರೆ. ನನಗೆ ಬೇಕಾಗಿದ್ದು ಒಂದೇ ಒಂದು ಸ್ಯಾರಿ ಆಯಿತಾ, ಒಂದು ಸ್ಯಾರಿ ತೊಗೊಂಡ್ರೆ ಸಾಕು ಅಂತ ಅನಿಸಿತ್ತು. ನಾನು ಅಷ್ಟೊಂದು ಸ್ಯಾರೀಸ್ನೆಲ್ಲ ಜಾಸ್ತಿ ವೇರ್ ಮಾಡಲ್ಲ ಅಲ್ವಾ, ಅಪರೂಪಕ್ಕೆ ಒಂದು ಸಲ ಹಾಕೊಳ್ಳೋದು, ಹಾಗಾಗಿ. ಆದರೆ ಅವರು ಎಷ್ಟು ರಾಶಿ ಸ್ಯಾರಿನ ತಂದು ಈ ಥರ ಹಾಕ್ಬಿಟ್ರು ಅಂದರೆ ನಾನೇ ಮುಚ್ಚೋಗ್ಬಿಟ್ಟೆ ಅದರೊಳಗಡೆ. ಅಷ್ಟೊಂದು ಸ್ಯಾರೀಸ್ ತಂದು ತೋರಿಸ್ತಾಯಿದ್ರು. ನೀವು ಒಂದು ತೊಗೊಳ್ಬೇಕಂತ ಬಂದಿರ್ತೀರ ಅಷ್ಟೇ, ಸ್ಯಾರಿ ಕಲೆಕ್ಷನ್ಸ್ ಎಲ್ಲ ನೋಡಿ ನಿಮ್ಗೆ ಇನ್ನೂ ಒಂದು ತೊಗೊಳ್ಬೇಕು, ಇನ್ನೂ ಒಂದು ತೊಗೊಳ್ಬೇಕಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಯಾವ ಥರ ಟೆಕ್ನಿಕ್ ಇರುತ್ತೆ ಗೊತ್ತಾ, ಯಾವ ಥರ ಕಸ್ಟಮರ್ಸ್ನ ಹ್ಯಾಂಡಲ್ ಮಾಡಬೇಕು ಅನ್ನೋದೆಲ್ಲ ಅವ್ರು ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಯಾಕಂದರೆ ಯಾರಾದರೂ ಬಿಸ್ನೆಸ್ ಮಾಡೋರು ಈ ಥರ ಹೊರಗಡೆ ಎಲ್ಲ ಹೋಗಿ ನೋಡ್ಕೊಂಡು ಬಂದ್ರೇ ಅವ್ರಿಗೂ ಕೂಡ ಒಂದು ಐಡಿಯಾ ಬರೋದು. ನಮ್ಮ ಶಾಪಲ್ಲೂ ಕೂಡ ಅಷ್ಟೇ, ನಾವೇನಾದರೂ ಕಸ್ಟಮರ್ಸ್ನ ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ಅವ್ರು ಮತ್ತೆ ನಮ್ಮ ಶಾಪ್ಗೆ ವಿಸಿಟ್ ಮಾಡ್ತಾರೆ, ಮತ್ತು ಇಲ್ಲೇ ಫೋಟೋಸ್ನೆಲ್ಲ ತೆಗೆಸ್ತಾರೆ. ಆ ಥರ ಬಿಸ್ನೆಸ್ ಮಾಡೋರು ಒಂದು ಸ್ವಲ್ಪ ನಯ ನಾಜೂಕು, ಸ್ವಲ್ಪ ಚುರುಕ್ತನ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಅರ್ನಿಂಗ್ಸ್ನ ಮಾಡ್ಬೋದು. ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅಷ್ಟೇ. ಇನ್ನು ಇಲ್ಲ ನನ್ನ ಹಸ್ಬೆಂಡ್ ಅವ್ರಿಗೆ ಹಂಗೆ ಸುಮ್ಮನೆ ತಮಾಷೆಯಾಗಿ ಮಾತಾಡಿಸ್ತಾ ಇದ್ರು. प्राइस की क्यों बात करते हो, भले सिलेक्ट करो ना. ಹಾಂ ನೋಡಿ ಅಂದರೆ ಅವ್ರಿಗೆ ಸೀರೆ ತೋರಿಸ್ತೀನಿ, ನಾನು ಬೇಡ ಅಂತ ಹೇಳಿದೆ, ಸಾಕು ನನಗೆ ಸೀರೆ ಅಂತ ಹೇಳ್ಬಿಟ್ಟು. ಇಲ್ಲ ನಾನು ತೋರಿಸ್ತೀನಿ, ಅವ್ರು ತೊಗೊಂಡ್ತಾರೆ ನೋಡಿ, ನಾನು ಒಳ್ಳೆ ಕಲೆಕ್ಷನ್ ತೆಗಿತಾ ಇದ್ದಾರೆ. चलो अभी इसमें कलर दिखाओ, इसमें कलर दिखाओ, ये अलग है, ये अलग है, दोनों अलग है. आप बोलो उसमें कलर दिखाओ, तो ये अलग है, डेंजर. ಇನ್ನು
ಇಲ್ಲೂ ಕೂಡ ಅಷ್ಟೇ, ಅವರು ಒಂದು ಸ್ಯಾರಿಗೆ 2,500 ಹೇಳಿದ್ರು. ಕೊನೆಗೆ ನಾವೆಷ್ಟು ಕೊಟ್ಟು ಅಂದರೆ 2 ಸ್ಯಾರಿಯಿಂದ 800 ರುಪೀಸ್ ಕೊಟ್ಟು, ಆ ಥರ ಬಾರ್ಗಿನ್ ಮಾಡಿದಷ್ಟು ಬಟ್ಟೆ ನಾವಿಲ್ಲಿ ತೊಗೊಳ್ಬೋದು. ಅಂದರೆ ರೇಟ್ ನಿಜವಾಗ್ಲೂ ದುಬಾರಿನೇ ಹೇಳ್ತಾರೆ. ನಾವು ಬಾರ್ಗಿನ್ ಮಾಡಿ ಒಂದಲ್ಲ ಎರಡಲ್ಲ ಅಂತ ಶಾಪ್ಗಳಿಗೆ ವಿಸಿಟ್ ಮಾಡಿ ತೊಗೊಳ್ಬೇಕು ಅಷ್ಟೇ. ನಾನೊಂದು 2 ಸ್ಯಾರಿ ತೊಗೊಂಡೆ. ನಮ್ಮ ಸೂರತ್ತಿನ ಈ ಟ್ರಿಪ್ಪು ಮುಗೀತು. ಟ್ರಿಪ್ ಅಂತಲೇ ಅಂತ ಅಂದ್ಕೊಳ್ಳಿ, ನಾವೆಲ್ಲೂ ಓಡಾಡಿಲ್ಲ ಜಾಸ್ತಿ, ಆದರೂ ಟ್ರಿಪ್ ಅಂತಲೇ ಹೇಳ್ತಾ ಇದ್ದೀನಿ. ಇನ್ನು ಇವಾಗ ಚೆಕ್ಔಟ್ ಮಾಡಿಕೊಂಡು ಹೊರಡಬೇಕು. ನಮ್ಮದು ಫ್ಲೈಟ್ ಇದ್ದಿದ್ದು 5 o'clock, ಅದು ಡಿಲೇ ಆಗ್ತಾ 8:15 ಹೋಗ್ಬಿಟ್ಟಿದೆ. ಆದರೆ ಇಲ್ಲಿ ರೂಮ್ನ ನಾವು 5 ಗಂಟೆಗೆ ಚೆಕ್ಔಟ್ ಮಾಡಿ ಚೆಕ್ಔಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರು. ಹಾಗಾಗಿ ಹೊರಡ್ತಾ ಇದ್ದೀವಿ. ಇನ್ನು ಇಲ್ಲಿ ಸೂರತ್ಗೆ ಬರೋಕ್ಕೆ ನಾವೆಷ್ಟು ಖರ್ಚು ಮಾಡಿದ್ವು ಅಂತ ಹೇಳೋದಾದರೆ, ಫ್ಲೈಟಿಗೆ ಹಾಗೆ ನಮ್ಮ ಮನೆಯಿಂದ ಏರ್ಪೋರ್ಟಿಂದ ಇಲ್ಲಿಗೆ ಬರಲಿಕ್ಕೆಲ್ಲ ಸೇರಿ ಒಂದು 22,000 ಆಯಿತು, ಎಲ್ಲ ಪೂರ್ತಿ ಸೇರಿ. ಇನ್ನು ಇಲ್ಲಿಂದ ಹೋಟೆಲ್ದಿರ್ಬೋದು, ಹಾಗೆ ಊಟ ಅದನ್ನೆಲ್ಲ ಸೇರಿಸ್ಕೊಂಡು ಮತ್ತು ಪರ್ಚೇಸ್ ಮಾಡೋದ್ವಲ್ಲ ಅದನ್ನು ಎಲ್ಲ ಸೇರಿಸಿ ಇನ್ನು ಮಿಕ್ಕಿದೊಂದು 8,000 ಆಗಿದೆ. ಟೋಟಲ್ ಒಂದು 30,000 ಖರ್ಚಾಗಿದೆ. 2 ದಿನಕ್ಕೆ 30,000 ಖರ್ಚಾಗಿದೆ. ಇನ್ನು ನಾವೇನಾದರೂ ಶಾಪಿಂಗ್ ಮಾಡಿಲ್ಲ ಅಂದಿದ್ರೆ ಒಂದು 25,000 ರೂಪಾಯಿಗೆ ಎಲ್ಲ ಮುಗಿಯೋದು. ಈ ರೂಮ್ ರೆಂಟ್ ಬಂದು 2,300 ರೂಪಾಯಿ, ಇನ್ಕ್ಲೂಡಿಂಗ್ ಬ್ರೇಕ್ಫಾಸ್ಟು ಸೇರಿ. ಬೆಳಗಿನ ತಿಂಡಿ ಕೂಡ ಇಲ್ಲೇ ಕೊಡ್ತಾರೆ. ಎಲ್ಲ ಟೋಟಲ್ ಹೇಳಬೇಕು ಅಂತ ಅಂದರೆ 30,000 ಖರ್ಚಾಗಿದೆ. ಇನ್ನು ಇಲ್ಲಿ ಬೀಚ್ ಇದೆ, ಹಾಗೆ ಸುಮಾರಷ್ಟು ಪ್ಲೇಸಸ್ ಕೂಡ ಇದೆಯಂತೆ ನಾವು ನೋಡುವಂಥದ್ದು. ನಮಗೆ ಟೈಮ್ ಇಲ್ಲ, ಹಾಗಾಗಿ ನಾವು ಎಲ್ಲೂ ಹೋಗಲಿಲ್ಲ. ನನ್ನ ಹಸ್ಬೆಂಡ್ ಬೇರೆ ಅವ್ರ ಆಫೀಸ್ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು, ಹಾಗಾಗಿ ಜಾಸ್ತಿ ಕೂಡ ಸುತ್ತಾಡ್ಲಿಕ್ಕೆ ಆಗಿಲ್ಲ. ಇನ್ನು ಇವಾಗ ಚೆಕ್ಔಟ್ ಮಾಡಿಕೊಂಡು ಹೊರಡಬೇಕು ಏರ್ಪೋರ್ಟ್ಗೆ. ಬನ್ನಿ ನೋಡೋಣ. ಇನ್ನು ನಾವು ಏರ್ಪೋರ್ಟ್ಗೆ ಹೊರಡಲಿಕ್ಕೆ ಆಟೋನ ಬುಕ್ ಮಾಡಿದ್ವು. ಯಾಕಂದರೆ ಕ್ಯಾಬ್ಗೆ 500 ಆಗುತ್ತೆ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋಕ್ಕೆ. ಆಟೋ ಆದರೆ ಒಂದು 300 ರುಪೀಸ್ಗೆ ಬರ್ತಾರೆ. ಅಂದರೆ ಒಂದು 400 ರೂಪಾಯಿ ಹೇಳ್ತಾರೆ, ಒಂದು 100 ರೂಪಾಯಿ ನಾವು ಕಡಿಮೆ ಮಾಡಿಸ್ಬೋದು. ಇನ್ನು ನಾವು ಆ ಏರ್ಪೋರ್ಟಲ್ಲೆಲ್ಲ ಸ್ವಲ್ಪ ಫುಡ್ಡು ರೇಟ್ ತುಂಬಾ ದುಬಾರಿ ಇರುತ್ತೆ. ಹಾಗಾಗಿ ಸ್ವಿಗ್ಗಿಲಿ ಆರ್ಡರ್ ಮಾಡ್ಕೊಂಡಿದ್ದು. ನನ್ನ ಹಸ್ಬೆಂಡ್ಗೆ ಏನು ಬೇಕು ಅವ್ರು ಮಾಡ್ಕೊಂಡಿದ್ರು, ನನಗೆ ಒಂದು ಫ್ರೂಟ್ ಬೌಲ್ನ ಆರ್ಡರ್ ಮಾಡ್ಕೊಂಡಿದ್ರು, ಯಾಕಂದರೆ ಕಡಿಮೆ ಆಗುತ್ತೆ ಹಾಗಾಗಿ. ಇನ್ನು ಸೂರತ್ತಲ್ಲಿ ನನಗೆ ಏನಂತ ಅನ್ನಿಸ್ತು ಅಂದರೆ, ನಾನು ಈ ಥರ ಹೊರಗಡೆ ಎಲ್ಲ ಓಡಾಡಿ ಸುತ್ತಾಡಿರೋದು ತೀರಾ ಅಂದರೆ ತೀರಾ ಕಡಿಮೆ. ನಾನು ಅಷ್ಟೊಂದು ಈಚೆ ಕಡೆ ಓಡಾಡಲಿಕ್ಕೆಲ್ಲ ಅಷ್ಟೊಂದು ಇಷ್ಟಪಟ್ಟು ಹೋಗಲ್ಲ ನಾನು. ಇಲ್ಲಿಗೆ ಬಂದಾಗ ಇಲ್ಲಿನ ಜನಗಳನ್ನೆಲ್ಲ ನೋಡಿದಾಗ ನನಗೇನು ಅನ್ನಿಸ್ತು ಅಂದರೆ, ದೇವರು ನಮ್ಮನ್ನೇ ಎಷ್ಟೋ ಚೆನ್ನಾಗಿಟ್ಟಿದ್ದಾನಪ್ಪ ಅಂತ ಅನ್ನಿಸ್ಬಿಡ್ತು. ಯಾಕಂದರೆ ಅಲ್ಲಿ ಎಷ್ಟೊಂದು ಜನ ಗೊತ್ತಾ, ರೋಡ್ ಸೈಡಲ್ಲಿ ಒಂದು ಪುಟ್ಟದಾಗಿ ಟೆಂಟ್ ಹಾಕ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲೇ ಊಟ ಮಾಡ್ಕೊಂಡು ಅಲ್ಲೇ ಇರ್ತಾರೆ. ಅದು ಇಷ್ಟೊಂದು ಬಿಸಿಲಲ್ಲಿ ನಮಗೊಂದು 5 ನಿಮಿಷ ಈಚೆ ಕಡೆ ಇರಲಿಕ್ಕಾಗಲಿಲ್ಲ. ತುಂಬ ಸೆಕೆ, ತುಂಬ ಬಿಸಿಲು ಅನ್ನಿಸ್ತಿತ್ತು. ಪಾಪ ಅವರು ದಿನ ಪೂರ್ತಿ ಅಲ್ಲೇ ಇರ್ತಾರೆ, ಆದರೂ ಅವರು ಎಷ್ಟು ಖುಷಿಯಾಗಿ ಸಂತೋಷವಾಗಿರ್ತಾರೆ ಗೊತ್ತಾ. ಅವ್ರನ್ನ ನೋಡಿದ್ರೆ ನಮಗೇನೋ ಒಂಥರ ಖುಷಿ ಆಗುತ್ತೆ. ನಾವು ಭಗವಂತ ನಮಗೇನೇ ಕೊಟ್ಟಿದ್ರು ಕೂಡ ನಮ್ಗೆ ಅದು ಬೇಕು ಇದು ಬೇಕು ಅಂತ ಹೇಳ್ಬಿಟ್ಟು ನೆಮ್ಮದಿನೇ ಇರಲ್ಲ ನಮ್ಮ ಜೀವನದಲ್ಲಿ. ಅದು ತಗೋಬೇಕು, ಇದು ತೊಗೊಳ್ಬೇಕು, ಅದು ಮಾಡಬೇಕು ಅನ್ನೋ ಥರನೇ ಇರ್ತೀವಿ. ಅವ್ರಿಗೇನಂದರೆ ಏನೂ ಇಲ್ಲ, ಸ್ವಲ್ಪ ಊಟ ಮಾಡಿಕೊಂಡು ಇರೋ ಕಡೆ ಸ್ವಲ್ಪ ಜಾಗ ಮಾಡ್ಕೊಂಡು ಮಲ್ಕೊಂಡು ಆದರೂ ಕೂಡ ನೆಮ್ಮದಿಯಾಗಿ ಗಂಡ ಮಕ್ಕಳ ಜೊತೆ ಸಂತೋಷವಾಗಿರ್ತಾರೆ. ಅವರಲ್ಲಿ ಆಸೆನೇ ಇರಲ್ಲ ಅಲ್ವಾ. ಆದರೆ ನಮಗೆ ಏನಂದರೆ, ನಮ್ಗೆ ಎಷ್ಟು ಸಿಕ್ಕಿದ್ರೂ ಸಾಲಲ್ಲ, ಅದು ಬೇಕು ಇದು ಬೇಕು ಅಂದ್ಬಿಟ್ಟು ಇರೋದು ನೆಮ್ಮದಿನೂ ಕೂಡ ನಾವು ಹಾಳು ಮಾಡ್ಕೊಂಡು ಬಿಡ್ತೀವಿ. ನನಗೆ ಈ ಸೂರತ್ತಲ್ಲಿ ಇದೊಂಥರ ಹೊಸ ಅನುಭವ, ನಂಗೆ ಅದು ಹಂಗೆ ಅನ್ನಿಸ್ತು ಅಷ್ಟೇ. ಅದಲ್ಲದೆ ನನಗೆ ಅವ್ರನ್ನ ವಿಡಿಯೋ ಮಾಡ್ಕೊಳ್ಳಿಕ್ಕೆಲ್ಲ ಅಷ್ಟೊಂದು ಇಷ್ಟ ಆಗಲಿಲ್ಲ. ಅವ್ರ ಪ್ರೈವೇಸಿ ಅವ್ರಿಗಿರುತ್ತೆ, ಅದನ್ನು ನಾವು ವಿಡಿಯೋ ಮಾಡಿ ತೋರಿಸೋದು ಏನೋ ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ನನಗೆ ಅನ್ನಿಸ್ತು. ಹಾಗಾಗಿ ನಾನು ವಿಡಿಯೋಸ್ ಏನು ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಇನ್ನು ನಾವು ಏರ್ಪೋರ್ಟಿಗೆ ಬಂದ್ವಲ್ಲ, ಏರ್ಪೋರ್ಟಿಗೆ ಬಂದಮೇಲೆ ಮತ್ತೆ ಫ್ಲೈಟು 1.5 hour ಡಿಲೇ ಆಯಿತು. ಹಾಗಾಗಿ ಅಲ್ಲೇ ಕೂತ್ಕೊಂಡಿದ್ದೀವಿ. ಅಲ್ಲಿ ಪಾರಿವಾಳಗಳು ಬರ್ತಾ ಇದ್ವಾ, ನನ್ನ ಹಸ್ಬೆಂಡು ಅವರು ಊಟನ ಇಲ್ಲೇ ಮುಗಿಸ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳ್ಬಿಟ್ಟು, ಊಟ ಟೈಮ್ ಕೂಡ ಆಗಿತ್ತು, ಸುಮಾರು ಒಂದು 8:15 ಏನೋ ಆಗಿತ್ತು. ಹಾಗಾಗಿ ಅವರು ಊಟ ಮಾಡ್ತಾಯಿದ್ರಲ್ಲ, ಆ ಟೈಮಲ್ಲಿ ಪಾರಿವಾಳಗೂ ಕೂಡ ಸ್ವಲ್ಪ ಹಾಕ್ತಾಯಿದ್ರು. ಒಂದು ಪಾರಿವಾಳಗೆ ಹಾಕಿದ್ರು ಆಯಿತಾ. ಅದೊಂದು ಪಾರಿವಾಳ ಸ್ವಲ್ಪ ತಿಂದ್ಬಿಟ್ಟು ಎಷ್ಟೊಂದು ಪಾರಿವಾಳನ ಅವು ಕರ್ಕೊಂಡು ಬಂದುಬಿಡ್ತು. ನಿಜವಾಗ್ಲೂ ನಮಗೆ ಫುಲ್ ಖುಷಿ ಆಗೋಯಿತು. ಮನುಷ್ಯರೇ ನಮಗೆ ಮಾತ್ರ ಬೇಕು, ಇನ್ನೊಬ್ರಿಗೆ ಏನು ಬೇಡ ಅಂತ ಅನ್ನೋದು. ಪ್ರಾಣಿ ಪಕ್ಷಿಗಳ ಎಷ್ಟೋ ವಾಸಿ ಅನಿಸುತ್ತೆ ಒಂದೊಂದ್ಸಲ ನಮಗೆ ಹೋಲಿಸ್ಕೊಂಡ್ರೆ. ಇನ್ನು ನಾವು ಏರ್ಪೋರ್ಟಲ್ಲಿ ಒಂದೇ ಒಂದು ಬಾಟಲ್ ನೀರು ತಗೊಂಡು ಆಯಿತಾ. ಇದಕ್ಕೆ ಎಷ್ಟಿರ್ಬೋದು ಹೇಳಿ ಪ್ರೈಸು? 70 ರೂಪಾಯಿ ಇತ್ತು ಒಂದು 1/2 ಲೀಟರ್ ನೀರು. ಹೊರಗಡೆನೇ ತರಬೇಕಿತ್ತು, ಮರ್ತೋಗ್ಬಿಡ್ತು. ಅಲ್ಲಿ ಬಾಯಾರಿಕೆ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ತೊಗೊಟ್ರು. 70 ರೂಪಾಯಿ ಒಂದು ಬಾಟಲ್ ನೀರು ಅಂತ ಅನ್ನಿಸ್ತು.
ಹಾಗೆ ಇನ್ನೊಂದೇನೆಂದರೆ, ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗ್ನ ಪೋಸ್ಟ್ ಮಾಡಿದ್ನಲ್ಲ, ನಾವು ಸೂರತ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಆಗ ಒಂದು ಸ್ವಲ್ಪ ಜನ ಅಂದರೆ ಒಂದು 4-5 ಜನ ಅಂತ ಅನಿಸುತ್ತೆ, ನಾನು ಎಲ್ಲ ವ್ಲಾಗ್ಸ್ಗೂ ಹೋಗಿ ಹಂಗೆ ಕಮೆಂಟ್ ಮಾಡೋದು, ನೀವು ಒಳ್ಳೆ ಹಳ್ಳಿ ಗುಗ್ಗು ಥರ ಆಡ್ತೀರಾ, ಯಾವತ್ತೂ ಕೂಡ ನೀವು ಏರ್ಪೋರ್ಟ್ ನೋಡೇ ಇಲ್ವಾ, ಏನು ನೋಡ್ದಿರೋರ ಥರ ಆಡ್ತೀರಾ, ಹಂಗೆ ಹಿಂಗೆ ಮೆಚುರಿಟಿ ಇಲ್ಲ ನಿಮಗೆ. ನನಗೆ ಅದೆಲ್ಲ ನಿಜವಾಗ್ಲೂ ಎಷ್ಟು ಬೇಜಾರಾಯಿತು ಗೊತ್ತಾ. ಅದರಲ್ಲೂ ಕೂಡ ಹಳ್ಳಿ ಗುಗ್ಗುಗಳ ಥರ ಆಡ್ತೀರಾ, ಅದೆಲ್ಲ ನನಗೆ ನಿಜವಾಗ್ಲೂ ಇಷ್ಟ ಆಗಲಿಲ್ಲ. ಹಳ್ಳಿ ಗುಗ್ಗುಗಳು ಅಂತ ಯಾಕೆ ಆ ಥರ ಅಂತೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಹಳ್ಳಿಯವ್ರು ಅಂದ್ರೇನು ಗುಗ್ಗು ಥರನೇ ಕಾಣಿಸ್ತೀವ, ಅದು ಗೊತ್ತಿಲ್ಲ ನನಗೆ ಯಾಕೆ ಹಂಗೆ ಅಂತೀರೋ ಏನೋ, ದೇವ್ರಿಗೊಬ್ಬನ ಗೊತ್ತು. ಆ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತಿರೋ ಅಂತ ಹೇಳ್ಬಿಟ್ಟು, ನಾವು ಹಳ್ಳಿಯವರೇ, ಖಂಡಿತ ನಮಗೆ ಏನು ಗೊತ್ತಿಲ್ಲ ಅದು ನನಗೆ ಗೊತ್ತಿಲ್ಲ ಅಂತಲೇ ಹೇಳ್ತೀನಿ. ನಮ್ಮ ಲೈಫಲ್ಲಿ ನಾವು ಯಾವತ್ತೂ ಕೂಡ ಹೋಗಿ ಏರ್ಪೋರ್ಟ್ನ ನೋಡಿ ಫ್ಲೈಟಲ್ಲಿ ನಾವು ಜರ್ನಿ ಮಾಡಿಲ್ಲ. ನಮ್ಮ ಲೈಫಲ್ಲಿ ಮೊದಲನೇ ಸಲ ನಾವು ಜರ್ನಿ ಮಾಡಿದ್ದು, ಅದನ್ನು ಓಪನ್ ಅಪ್ ಆಗಿ ಹೇಳ್ಕೊಂಡಿದ್ದೀವಿ ಅಷ್ಟೇ. ಅದರಲ್ಲಿ ಮುಚ್ಚಿಟ್ಕೊಂಡು ನನಗೆಲ್ಲ ಗೊತ್ತು ಅಂತ ಹೇಳೋಕ್ಕೆ ನನಗೆ ಬರಲ್ಲ. ನನ್ನ ಹಸ್ಬೆಂಡ್ ಕೂಡ ಅಷ್ಟೇ, ಅವರು ಹಳ್ಳಿಯಲ್ಲೇ ಹುಟ್ಟಿರೋದು, ಬೆಂಗಳೂರಲ್ಲಿ ಬೆಳೆದಿರೋದು, ಆದರೆ ಅವ್ರ ಫ್ಯಾಮಿಲಿಯವರೆಲ್ಲ ಹಳ್ಳಿಯವರೇ. ಹಾಗಾಗಿ ಅವರು ಊರ ಕಡೆ ಎಲ್ಲ ಹೆಂಗೆ ಮಾತಾಡ್ತಾರೆ, ನಾವೆಲ್ಲ ಹೆಂಗಿರ್ತೀವಿ ಅದೇ ಥರ ಅವರು ಕೂಡ ಇರೋದು. ಹಾಗಂತ ಹೇಳ್ಬಿಟ್ಟು ಮೆಚುರಿಟಿ ಇಲ್ಲ, ನಾಲೆಡ್ಜ್ ಇಲ್ಲ, ಎಜುಕೇಷನ್ ಇಲ್ಲ. ಎಜುಕೇಷನ್ಗೂ ನಾವು ಮಾತಾಡೋದಕ್ಕೂ ಏನು ಸಂಬಂಧ, ಎಲ್ಲಿಂದ ಎಲ್ಲಿಗೂ ಹೋಲಿಕೆ ಮಾಡಿಬಿಡ್ತೀರಾ. ಒಂಥರ ಬೇಜಾರಾಗುತ್ತೆ ಗೊತ್ತಾ ಆ ಥರ ಕಮೆಂಟ್ಸ್ನೆಲ್ಲ ನೋಡಿದ್ರೆ. ನನಗಂದಿದ್ರು ನನಗೇನು ಅಷ್ಟೊಂದು ಬೇಜಾರಾಗ್ತಿರಲಿಲ್ಲ, ಆದರೆ ನನ್ನ ಹಸ್ಬೆಂಡ್ಗೆ ಆ ಥರ ಎಲ್ಲ ಕಮೆಂಟ್ ಮಾಡೋದು ನಿಜವಾಗ್ಲೂ ನನಗೆ ಬೇಜಾರಾಗುತ್ತೆ. ಅವರಿರೋದೇ ಆ ಥರ, ನಾನೇನೋ ವ್ಲಾಗ್ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಸ್ಟೈಲಿಶಾಗಿ ಮಾತಾಡಪ್ಪು, ಹಂಗೆ ಮಾತಾಡು ಹಿಂಗೆ ಮಾತಾಡಂತ ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ. ಅವ್ರು ಹೆಂಗಿದ್ದಾರೋ ನ್ಯಾಚುರಲಾಗಿ ನಾನು ಹಂಗೆ ವ್ಲಾಗ್ನ ಮಾಡ್ಕೊತೀನಿ ಅಷ್ಟೇ. ಯಾಕೋ ಇದನ್ನು ಹೇಳ್ಬೇಕನ್ನಿಸ್ತು, ಹೇಳಿದ್ದೀನಿ. ಇನ್ನು ಇವತ್ತಿನ ವ್ಲಾಗ್ ಕೂಡ ಇಷ್ಟೇ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ